ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಪಾಪಿ ಯಾರು, ಹೆಣ್ಣು ಅಥವಾ ಒಬ್ಬ ಪುರುಷನ? ನಿಮಗೂ ಕೂಡ ಒಂದಲ್ಲ ಒಂದು ಸಲ ಈ ಅನುಮಾನ ಬಂದಿರಲೇಬೇಕಲ್ವಾ? ಅದೇ ರೀತಿ ನಿಮ್ಮಲ್ಲಿ ತುಂಬಾ ಜನರಿಗೆ ಇದಕ್ಕೆ ಉತ್ತರ ಕೂಡ ಗೊತ್ತಿಲ್ಲದೆ ಇರಬಹುದು. ಆದರೆ ಈ ವಿಡಿಯೋ ಪೂರ್ತಿ ನೋಡಿದ ನಂತರ ಈ ಪ್ರಶ್ನೆಗೆ ಉತ್ತರ ನಿಮಗೆ ಸಿಗುತ್ತದೆ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಪೂರ್ವ ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ಗಂಡು ಹಾಗೂ ಹೆಣ್ಣು ನಾಯಿ ವಾಸವಿತ್ತು. ಅವೆರಡು ಎಷ್ಟೋ ಸಂತೋಷವಾಗಿ ಬದುಕುತ್ತಿದ್ದವು. ಆಹಾರ ಶೇಖರಣೆ ಮಾಡುವುದರಿಂದ ಹಿಡಿದು ಊಟ ತಿನ್ನುವುದು, ನಿದ್ದೆ ಮಾಡುವುದು ಎಲ್ಲವೂ ಕೂಡ ಅವು ಜೊತೆಯಲ್ಲೇ ಮಾಡುತ್ತಿದ್ದವು. ಅವೆರಡರ ಮಧ್ಯೆ ಎಷ್ಟೊಂದು ಪ್ರೀತಿ ಇತ್ತು ಅಂದರೆ, ಎಷ್ಟೇ ಪ್ರಾಣಿಗಳು ಅವೆರಡನ್ನ ಬೇರೆ ಮಾಡಲು ಹಲವಾರು ಪ್ರಯತ್ನಗಳನ್ನ ಮಾಡಿದರೂ ಕೂಡ ಅವೆರಡನ್ನ ಮಾತ್ರ ಬೇರೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಅಕಸ್ಮಾತ್ತಾಗಿ ಆ ಎರಡು ನಾಯಿಗಳ ಮಧ್ಯೆ ಒಂದು ಚಿಕ್ಕ ವಿಷಯದ ಬಗ್ಗೆ ಚರ್ಚೆ ಶುರುವಾಗಿ ಅದು ದೊಡ್ಡ ವಿವಾದಕ್ಕೆ ಬಂದು ನಿಂತಿತು. ಅವರ ಚರ್ಚೆ ಎಲ್ಲಿ ಶುರುವಾಯಿತು ಅಂದರೆ, ಗಂಡು ನಾಯಿ ಈ ಪ್ರಪಂಚದಲ್ಲೆಲ್ಲ ದೊಡ್ಡ ಪಾಪಿಗಳು ಹೆಂಗಸರೇ ಅಂದಿತ್ತು. ಖಂಡಿತ ಇಲ್ಲ, ಈ ಪ್ರಪಂಚದಲ್ಲಿ ದೊಡ್ಡ ಪಾಪಿಗಳು ಗಂಡಸರೇ ಅಂದಿತ್ತು. ಹೆಣ್ಣು ನಾಯಿ. ಇದರ ಬಗ್ಗೆ ಆ ಎರಡೂ ನಾಯಿಗಳು ಎಷ್ಟೋ ಹೊತ್ತು ಚರ್ಚೆ ಮಾಡಿದರೂ ಕೂಡ ಒಂದು ನಿರ್ಧಾರಕ್ಕೆ ಬರಲು ಆಗಲಿಲ್ಲ. ಇದರಿಂದ ಆ ಎರಡು ನಾಯಿಗಳು ಅವುಗಳ ಮನಸ್ಸಿನಲ್ಲಿ ಮೂಡಿರುವಂಥ ಅನುಮಾನವನ್ನ ಬಗೆಹರಿಸಿಕೊಳ್ಳಲು ಶ್ರೀಕೃಷ್ಣ ಪರಮಾತ್ಮರ ಹತ್ತಿರ ಹೋದವು. ಆ ಎರಡು ನಾಯಿಗಳು ಶ್ರೀಕೃಷ್ಣ ಪರಮಾತ್ಮರಿಗೆ ನಮಸ್ಕರಿಸಿ ಅವುಗಳ ಸಂದೇಹವನ್ನ ಕೇಳಿದವು. ಗಂಡು ನಾಯಿ ಮುಂದೆ ಬಂದು, ಪ್ರಭು, ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಪಾಪಿಗಳು ಹೆಂಗಸರು. ಅವರೇ ಲೋಕದಲ್ಲಿ ಹೆಚ್ಚು ಪಾಪಗಳನ್ನು ಮಾಡ್ತಾರೆ ಎಂದು ನಾನು ಆಧಾರಗಳ ಸಮೇತ ನಿರೂಪಿಸಬಲ್ಲೆ ಅಂದಿತ್ತು. ಆಗ ಹೆಣ್ಣು ನಾಯಿ, ಪ್ರಭು, ನಿಮಗೆ ಗೊತ್ತಿಲ್ಲದಿರುವುದೇನಿದೆ? ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಪಾಪಿಗಳು ಗಂಡಸರೇ. ಇದನ್ನು ನಾನು ಕೂಡ ಆಧಾರಗಳ ಸಮೇತ ನಿರೂಪಿಸಬಲ್ಲೆ ಎಂದಿತು. ಇವುಗಳ ಮಾತನ್ನ ಕೇಳಿದ ಶ್ರೀಕೃಷ್ಣ ಕಿರುನಗುತ್ತಾ, ಸರಿ, ಮೊದಲು ನೀವಿಬ್ಬರೂ ನಿಮ್ಮ ಹತ್ತಿರ ಇರುವ ಆಧಾರಗಳನ್ನ ತೋರಿಸಿ ಎಂದು ಕೇಳಿದರು. ಆಗ ಗಂಡು ನಾಯಿ, ಪ್ರಭು, ಒಂದು ರಾಜ್ಯದಲ್ಲಿ ಉಗ್ರಸೇನ ಎಂಬ ಒಬ್ಬ ರಾಜನಿದ್ದ. ಅವನು ಪ್ರಜೆಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಬಂದರೂ ಅದನ್ನು ಸರಿಪಡಿಸಲು ಮುಂದೆ ನಿಲ್ಲುತ್ತಿದ್ದ. ಅವನಿಗೆ 4 ಜನ ಗಂಡು ಮಕ್ಕಳು. ಹಿರಿಯ ಮಗನ ಹೆಸರು ಭೀಮಸೇನ. ಅವನು ಬಲಶಾಲಿ. ಅವನ ಹೆಂಡತಿ ಉಮಾ ತುಂಬಾ ಸುಂದರವಾಗಿದ್ದಳು. ಅವರು ಅನೇಕ ವರ್ಷಗಳಿಂದ ಎಷ್ಟು ಸಂತೋಷವಾಗಿ ಬದುಕುತ್ತಿದ್ದರು. ಆದರೆ ಉಮಾಳಿಗೆ ಅವಳ ಸೌಂದರ್ಯದ ಮೇಲೆ ತುಂಬಾ ಅಹಂಕಾರ ಇತ್ತು. ಹಾಗೆ ಅವಳ ಗಂಡ ಸೌಂದರ್ಯದಲ್ಲಿ ಅವಳಿಗಿಂತ ತುಂಬಾ ಕೀಳು ಎಂಬ ಭಾವನೆ ಅವಳಲ್ಲಿ ಯಾವಾಗಲೂ ಇರುತ್ತಿತ್ತು. ಈ ಪ್ರಪಂಚದಲ್ಲಿ ಅವಳಿಗಿಂತ ಸುಂದರವಾದವಳು ಬೇರೆ ಯಾರೂ ಇಲ್ಲ ಎಂದು ಅವಳು ಭಾವಿಸುತ್ತಿದ್ದಳು. ಅಕಸ್ಮಾತ್ತಾಗಿ ಒಂದು ದಿನ ಭೀಮಸೇನ ಅವರ ತಂದೆ ಉಗ್ರಸೇನನನ್ನ ವ್ಯತಿರೇಕಿಸಿದ. ಇದರಿಂದ ಉಗ್ರಸೇನನಿಗೆ ತುಂಬಾ ಕೋಪ ಬಂದು, ನೀನು ನನ್ನ ರಾಜ್ಯ ಬಿಟ್ಟು ಹೊರಟು ಹೋಗು ಎಂದು ಮಗನಿಗೆ ಹೇಳಿದ. ಇದನ್ನ ಕೇಳಿದ ಕೂಡಲೇ ಭೀಮಸೇನ ತುಂಬಾ ನೊಂದುಕೊಂಡ. ಕೋಟೆಯೊಳಗೆ ಹೋಗಿ ಮುಖ್ಯವಾದ ವಸ್ತುಗಳನ್ನು ತೆಗೆದುಕೊಳ್ಳುತ್ತಿರುವಾಗ ಅವನ ಹೆಂಡತಿ ಉಮಾ ಅದನ್ನ ನೋಡಿ, ಏನಾಯಿತು ಎಂದು ಕೇಳಿದಳು. ಭೀಮಸೇನ ಹೆಂಡತಿಗೆ ಎಲ್ಲವನ್ನೂ ವಿವರಿಸಿದ. ಅದನ್ನ ಕೇಳಿದ ಉಮಾ ಕೂಡ ತುಂಬಾ ನೊಂದುಕೊಂಡು, ನೀವಿಲ್ಲದ ರಾಜ್ಯದಲ್ಲಿ ನನಗೇನು ಕೆಲಸ ಇದೆ? ನಾನು ಸಹ ನಿಮ್ಮ ಜೊತೆ ಬಂದು ಬಿಡ್ತೇನೆ ಅಂದಳು. ಸರಿ ಎಂದು ಹೇಳಿ ಭೀಮಸೇನ ಹೆಂಡತಿಯನ್ನ ಕರೆದುಕೊಂಡು ರಾಜ್ಯವನ್ನ ಬಿಟ್ಟು ಕಾಡಿಗೆ ಹೋದ. ದಾರಿಯಲ್ಲಿ ಅಕಸ್ಮಾತ್ತಾಗಿ ಒಂದು ಹಾವು ಉಮಾಳನ್ನ ಕಚ್ಚಿತು. ಉಮಾ ಅಲ್ಲಿಂದಲೇ ಪ್ರಾಣ ಬಿಟ್ಟಳು. ಅವನ ಪ್ರಾಣಕ್ಕೆ ಪ್ರಾಣವಾಗಿದ್ದ ಹೆಂಡತಿ ಸತ್ತಿರುವುದು ಅವನನ್ನ ತುಂಬಾನೇ ಕುಗ್ಗಿಸಿತು. ಅವನು ಕೂಡ ಜೋರಾಗಿ ಅಳುತ್ತಿರುವಾಗ ಅವನಿಗೊಂದು ಆಕಾಶವಾಣಿ ಕೇಳಿಸಿತು. ಭೀಮಸೇನ, ನೀನು ನಿನ್ನ ಆಯಸ್ಸಿನಲ್ಲಿ ಅರ್ಧ ಭಾಗ ನಿನ್ನ ಹೆಂಡತಿಗೆ ಕೊಟ್ಟರೆ ಅವಳು ಬದುಕುತ್ತಾಳೆ ಎಂದು ಹೇಳಿತು. ಭೀಮಸೇನ ಸ್ವಲ್ಪವೂ ಯೋಚಿಸದೆ ಅವನ ಆಯಸ್ಸಿನಲ್ಲಿ ಅರ್ಧ ಕೊಟ್ಟು ಉಮಾಳನ್ನ ಪುನಃ ಬದುಕಿಸಿಕೊಂಡ. ಅಲ್ಲಿಂದ ಹೆಂಡತಿಯನ್ನ ಕರೆದುಕೊಂಡು ಹೋಗುತ್ತಿರುವಾಗ ಕಾಡಿನಲ್ಲಿ ಅವರಿಗೊಂದು ಮನೆ ಕಾಣಿಸಿತು. ಅದರೊಳಗೆ ಒಬ್ಬ ಸುಂದರವಾದ ಯುವಕ ವಾಸವಾಗಿದ್ದ. ಆ ರಾತ್ರಿ ಆ ಮನೆಯಲ್ಲಿ ವಿಶ್ರಾಂತಿ ಪಡೆಯಲು ಭೀಮಸೇನ ಹಾಗೂ ಉಮಾ ಉಳಿದುಕೊಂಡರು. ಆದರೆ ಆ ಯುವಕನ ಮೇಲೆ ಮೋಹಿತಳಾದ ಉಮಾ ಮಾತ್ರ ರಾತ್ರೋರಾತ್ರಿ ಅವನ ಜೊತೆ ಎಲ್ಲೋ ಹೊರಟು ಹೋದಳು. ಈ ಕಥೆಯನ್ನ ಕೃಷ್ಣನಿಗೆ ಹೇಳಿದಂತಹ ಗಂಡು ನಾಯಿ, ನೋಡಿದ್ರ ಪರಮಾತ್ಮ, ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಪಾಪಿ ಹೆಣ್ಣು. ಭೀಮಸೇನ ಅವನ ಅರ್ಧ ಆಯಸ್ಸನ್ನ ಕೊಟ್ಟು ಉಮಾಳನ್ನ ಬದುಕಿಸಿಕೊಂಡ. ಆದರೆ ಅವಳು ಮಾತ್ರ ಅವನನ್ನ ಮೋಸ ಮಾಡಿ ಪರಪುರುಷನೊಂದಿಗೆ ಹೊರಟು ಹೋದಳು ಅಂದಿತ್ತು. ಅದರ ನಂತರ ಹೆಣ್ಣು ನಾಯಿ ಮುಂದೆ ಬಂದು, ಪ್ರಭು, ಇಂಥದ್ದೇ ಒಂದು ಆಧಾರ ನಾನು ಕೂಡ ಕೊಡಬಲ್ಲೆ. ಒಂದು ಊರಿನಲ್ಲಿ ಪ್ರಭು ಎಂಬ ಒಬ್ಬ ವ್ಯಾಪಾರಿ ಇದ್ದ. ಅವನಿಗೆ ಜೀವನದಲ್ಲಿ ತುಂಬಾ ಕಷ್ಟವಿತ್ತು. ಆದರೆ ಇದ್ದಕ್ಕಿದ್ದಂತೆ ವ್ಯಾಪಾರ ಚೆನ್ನಾಗಿ ಆದ ಕಾರಣ ಒಂದೇ ಸಮನೆ ಎಷ್ಟೋ ಹಣ ಕೂಡಿಟ್ಟುಕೊಂಡು ಆ ಊರಿನಲ್ಲೇ ದೊಡ್ಡ ಶ್ರೀಮಂತನಾದ.
ಅವನ ಹತ್ತಿರ ಎಷ್ಟು ಹಣವಿದ್ದರೂ ಇನ್ನೂ ಹೆಚ್ಚು ಹಣ ದುಡಿಯಬೇಕು ಎಂಬ ಆಲೋಚನೆಯಲ್ಲೇ ಇರುತ್ತಿದ್ದ. ಈ ಕಾರಣದಿಂದ ಅವನು ಅಕ್ಕಪಕ್ಕದ ಊರುಗಳಲ್ಲಿ, ರಾಜ್ಯಗಳಲ್ಲೂ ಕೂಡ ಅವನ ವ್ಯಾಪಾರವನ್ನ ವಿಸ್ತರಿಸುತ್ತಾ ಹೋದ. ಹಣದ ಮೇಲೆ ಅವನಿಗೆ ಇದ್ದಂತಹ ಹುಚ್ಚನ್ನ ನೋಡಿದ ಅವನ ಹೆಂಡತಿ, ರೀ, ಮನುಷ್ಯನಿಗೆ ಜೀವನದಲ್ಲಿ ಕೇವಲ ಹಣ ಮಾತ್ರ ಮುಖ್ಯವಲ್ಲ, ಪ್ರೀತಿ ಪ್ರೇಮಾನುರಾಗ ಕೂಡ ಇರಬೇಕು. ಮನುಷ್ಯನಿಗಿರುವಂತಹ ಆಯಸ್ಸು ತುಂಬಾ ಕಡಿಮೆ, ಯಾವಾಗ ಸಾಯ್ತೀವೋ ಯಾರಿಗೂ ಗೊತ್ತಿಲ್ಲ. ಅಂತಹ ಜೀವನದಲ್ಲಿ ನೀವು ಜೀವನ ಪೂರ್ತಿ ಹಣ ದುಡಿಯುವುದಕ್ಕೆ ಮೀಸಲಿಟ್ರೆ ನೀವು ಹಿಂದಿರುಗಿ ನೋಡಿದಾಗ ನೀವು ಸಂತೋಷವಾಗಿರುವಂತಹ ಒಂದು ಕ್ಷಣವೂ ಕಾಣಿಸುವುದಿಲ್ಲ ಎಂದು ಬುದ್ಧಿ ಹೇಳುತ್ತಲೇ ಇದ್ದಳು. ಆದರೆ ಅವನು ಮಾತ್ರ ಹೆಂಡತಿಯ ಯಾವ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಳ್ತಿರಲಿಲ್ಲ. ಅಕಸ್ಮಾತ್ತಾಗಿ ಅವನಿಗೆ ವ್ಯಾಪಾರದಲ್ಲಿ ತುಂಬಾ ದೊಡ್ಡ ನಷ್ಟ ಉಂಟಾಯಿತು. ಇದರಿಂದ ಪ್ರಭು ಅವನ ಹತ್ತಿರ ಇದ್ದ ಹಣವನ್ನೆಲ್ಲ ಕಳೆದುಕೊಂಡ. ಕುಗ್ಗಿ ಹೋಗಿ ಕೊರಗುತ್ತಾ ಒಂದು ಮೂಲೆ ಸೇರಿದ. ಆಗ ಅವನ ಹೆಂಡತಿ ಬಂದು, ರೀ, ನೀವು ಯಾವುದಕ್ಕೂ ಯೋಚಿಸಬೇಡಿ, ಹಣ ಹೋದ್ರೆ ಏನಾಯ್ತು, ನೀವು ಚೆನ್ನಾಗಿದ್ದೀರಿ ಅಷ್ಟೇ ಸಾಕು. ಜೀವನದಲ್ಲಿ ಹಣಕ್ಕಿಂತ ಪ್ರೀತಿ ಪ್ರೇಮ ಒಳ್ಳೆಯ ಸಂಗಾತಿ ತುಂಬಾ ಮುಖ್ಯ. ನಾವಿಬ್ಬರೂ ಕಷ್ಟಪಟ್ಟು ಮತ್ತೆ ಹಣ ಸಂಪಾದನೆ ಮಾಡೋಣ ಎಂದು ಗಂಡನಿಗೆ ಧೈರ್ಯ ತುಂಬಿದಳು. ಆದರೆ ಅವನ ಆಲೋಚನೆಯೇ ಬೇರೆ ಇತ್ತು. ಅವನು ಹೆಂಡತಿಯ ಒಡವೆಗಳನ್ನ ಕದ್ದು ರಾತ್ರೋರಾತ್ರಿ ಅವಳನ್ನ ಬಿಟ್ಟು ಓಡಿ ಹೋಗಲು ಸಂಚು ರೂಪಿಸಿದ್ದ. ಮನೆಯಲ್ಲಿ ಹುಡುಕಾಡಿದ, ಆದರೆ ಒಡವೆಗಳು ಅವನ ಹೆಂಡತಿ ಎಲ್ಲೋ ಬಚ್ಚಿಟ್ಟಿದ್ದಳು. ಹಾಗಾಗಿ ಅವನು ಹೆಂಡತಿಯೊಂದಿಗೆ, ನಾನು ಕೆಲವು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರಬೇಕು, ಸಾಧುಗಳಿಗೆ ದಾನ ಕೊಡಬೇಕು, ನಮ್ಮ ವ್ಯಾಪಾರವನ್ನ ಅಭಿವೃದ್ಧಿ ಮಾಡಬೇಕು, ಹಾಗಾಗಿ ನಿನ್ನ ಒಡವೆಗಳು ಬೇಕು ಎಂದು ಕೇಳಿದ ಅವನ ಹೆಂಡತಿ ಸ್ವಲ್ಪವೂ ಯೋಚಿಸದೆ ಅವಳ ಹತ್ತಿರ ಇದ್ದ ಎಲ್ಲ ಒಡವೆಗಳು, ತಾಯಿ ಮನೆಯಿಂದ ತಂದಂತಹ ಒಡವೆಗಳು, ಮನೆಯಲ್ಲಿದ್ದಂತಹ ಹಣ ಎಲ್ಲವನ್ನ ತೆಗೆದು ಗಂಡನಿಗೆ ಕೊಟ್ಟಳು. ಅವನು ಆ ಒಡವೆಗಳನ್ನ ಮಾರಿ ಅವಳು ಕೊಟ್ಟ ಹಣವನ್ನ ತೆಗೆದುಕೊಂಡು ಬೇರೆ ರಾಜ್ಯದಲ್ಲಿ ವ್ಯಾಪಾರ ಶುರು ಮಾಡಿ ಇನ್ನೊಂದು ಹುಡುಗಿಯನ್ನ ಮದುವೆಯಾಗಿ ಆಡಂಬರದ ಜೀವನ ಸಾಗಿಸಿದ. ಆದರೆ ಅವನ ಹೆಂಡತಿ ಮಾತ್ರ ತಿನ್ನಲು ಕೂಡ ಗತಿ ಇಲ್ಲದೆ ಭಿಕ್ಷೆ ಬೇಡಿ ಬದುಕಿದಳು. ನಂಬುವವರನ್ನ ಮೋಸ ಮಾಡುವುದು ಗಂಡಸರ ಬುದ್ಧಿ. ಕಷ್ಟದಲ್ಲಿ ಯಾರು ಜೊತೆ ಇರುತ್ತಾರೋ ಅವರನ್ನ ಗಂಡಸರು ಬೇಗನೆ ಮರೆತು ಹೋಗುತ್ತಾರೆ. ಈ ಪ್ರಪಂಚದಲ್ಲಿ ಗಂಡಸರೇ ಹೆಚ್ಚು ಮೋಸಗಾರರು ಅಂದಿತ್ತು ಹೆಣ್ಣು ನಾಯಿ. ಈ ಎರಡೂ ಕತೆಗಳನ್ನು ಕೇಳಿದ ಶ್ರೀಕೃಷ್ಣ, ನೋಡಿ, ನೀವಿಬ್ಬರು ಹೇಳಿದ ಕತೆಗಳು ಕೇವಲ ನೀವು ಕೇಳಿದಂತಹ ನೋಡಿದಂತಹ ಕೆಲವು ಕತೆಗಳು ಅಥವಾ ಸಂಘಟನೆಗಳು ಮಾತ್ರ. ನಿಜಕ್ಕೆ ಪಾಪ ಅಥವಾ ಪುಣ್ಯ ಅನ್ನುವುದು ಒಂದು ಸ್ತ್ರೀ ಅಥವಾ ಒಬ್ಬ ಪುರುಷನಿಗೆ ಸಂಬಂಧಪಟ್ಟಿರುವುದಲ್ಲ, ಅವರು ಮಾಡುವಂತಹ ಕೆಲಸಗಳಿಗೆ ಸಂಬಂಧಪಟ್ಟಿರುವುದು. ಒಬ್ಬ ಮನುಷ್ಯ ಒಳ್ಳೆಯ ಕೆಲಸ ಮಾಡಬೇಕಾ ಅಥವಾ ಕೆಟ್ಟ ಕೆಲಸ ಮಾಡಬೇಕಾ ಅನ್ನೋದು ಅವರವರ ಆಲೋಚನೆಗಳಿಗೆ ಬಿಟ್ಟಿದೆ. ಒಬ್ಬ ವ್ಯಕ್ತಿ ಅವನ ಕರ್ತವ್ಯಗಳನ್ನು ನಿರ್ವಹಿಸದೆ ಇತರರನ್ನ ನೋಯಿಸಿದ್ರೆ ಅವನು ಪಾಪಿಯಾಗುತ್ತಾನೆ, ಅಥವಾ ಇತರರಿಗೆ ಸಹಾಯ ಮಾಡಿದರೆ ಅವನು ಪುಣ್ಯಾತ್ಮನಾಗುತ್ತಾನೆ. ಈ ನಿಯಮಗಳು ಸ್ತ್ರೀ ಹಾಗೂ ಪುರುಷ ಇಬ್ಬರಿಗೂ ಕೂಡ ಅನ್ವಯಿಸುತ್ತದೆ ಎಂದು ಹೇಳಿದರು. ಅವರ ಮಾತನ್ನ ಕೇಳಿದ ಆ ಎರಡು ನಾಯಿಗಳ ಅಹಂಕಾರ ನಶಿಸಿತು. ಪ್ರಭು, ಇವೆಲ್ಲ ತಿಳಿಯದೆ ನಾವು ಕೇವಲ ನಮ್ಮ ಅನುಭವಗಳ ಆಧಾರದ ಮೇಲೆ ಪಾಪಿಗಳು ಹಾಗೂ ಪುಣ್ಯಾತ್ಮರನ್ನ ತೀರ್ಮಾನಿಸಿದೆವು. ನೀವು ನಮ್ಮ ಅಜ್ಞಾನವನ್ನು ನಿವಾರಿಸಿದಿರಿ, ಧನ್ಯವಾದಗಳೆಂದು ಹೇಳಿದವು. ಆಗ ಶ್ರೀಕೃಷ್ಣ ಪರಮಾತ್ಮ, ನೋಡಿ, ಅಹಂಕಾರ, ಅಜ್ಞಾನ ಹಾಗೂ ಆವೇಶ ಈ ಮೂರನ್ನು ಬಿಟ್ಟಾಗ ಮಾತ್ರವೇ ಸತ್ಯ ಏನೆಂದು ತಿಳಿಯುತ್ತದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ರಾತ್ರೋರಾತ್ರಿ ಹೇಳದೆ ಕೇಳದೆ ಮಾಯವಾದ ಶ್ರೀಕೃಷ್ಣ ಮತ್ತೆ ಹಠಾತ್ತನೆ ಪ್ರತ್ಯಕ್ಷವಾದದ್ದನ್ನು ನೋಡಿದ ಸತ್ಯಭಾಮೆ, ಪ್ರಭು, ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗಿ ಬರುತ್ತಿದ್ದೀರಿ ಎಂದು ಕೇಳಿದಳು. ಆಗ ಶ್ರೀಕೃಷ್ಣ ನಡೆದದ್ದೆಲ್ಲವನ್ನ ಸತ್ಯಭಾಮೆಗೆ ವಿವರಿಸಿದರು. ಆಗ ಸತ್ಯಭಾಮೆ, ಪ್ರಭು, ಈ ಕತೆ ಕೇಳಿದ ಮೇಲೆ ನನಗೊಂದು ಸಂದೇಹ ಬಂದಿದೆ. ಈ ಪ್ರಪಂಚದಲ್ಲಿ ಸ್ತ್ರೀ ಹಾಗೂ ಪುರುಷ ಇಬ್ಬರಿಗೂ ಬೇರೆ ಬೇರೆ ಜವಾಬ್ದಾರಿಯನ್ನು ಕೊಡಲಾಗಿದೆ. ಸ್ತ್ರೀ ಹಾಗೂ ಪುರುಷ ಸಮಾನ ಅಂದ ಮೇಲೆ ಈ ರೀತಿ ಬೇರೆ ಬೇರೆ ಜವಾಬ್ದಾರಿಯನ್ನ ಕೊಟ್ಟಿರುವುದು ಭೇದ ಭಾವ ಅಲ್ಲವೇ ಎಂದು ಕೇಳಿದಳು. ಆಗ ಶ್ರೀಕೃಷ್ಣ, ದೇವಿ, ಈ ಭೇದ ಭಾವ ಎಲ್ಲವೂ ಕೂಡ ಮನುಷ್ಯರು ತಯಾರಿಸಿಕೊಂಡಿರುವುದು. ಪ್ರಕೃತಿ ಯಾರಿಗೂ ಪಕ್ಷಪಾತ ಮಾಡುವುದಿಲ್ಲ. ಈ ಪ್ರಕೃತಿಯಲ್ಲಿ ಪ್ರತಿ ಜೀವಿಯು ಸಮಾನ ಸ್ಥಾನ ಹೊಂದಿದೆ. ಸ್ತ್ರೀ ಹಾಗೂ ಪುರುಷರ ಮಧ್ಯೆ ಭೇದ ಭಾವ ತೋರಿಸಿದವರು ಪ್ರಕೃತಿ ನಿಯಮಗಳನ್ನು ಉಲ್ಲಂಘಿಸಿದವರಾಗುತ್ತಾರೆ. ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿಯೂ ಕೂಡ ಅದರದರದೇ ಕರ್ಮಾನುಸಾರ ಜೀವನ ಮಾಡುತ್ತದೆ ಎಂದು ಹೇಳಿದರು. ಸ್ನೇಹಿತರೆ, ನಾವು ಇತರರನ್ನ ನಿಂದಿಸುವ ಮುಂಚೆ ನಮ್ಮ ಕರ್ಮ ಏನೆಂದು ನಾವು ನೋಡಿಕೊಳ್ಳಬೇಕು. ಈ ಕಥೆಯಲ್ಲಿ ಎರಡು ನಾಯಿಗಳು ಒಂದನ್ನೊಂದು ನಿಂದಿಸಿಕೊಂಡವು. ಆದರೆ ಶ್ರೀಕೃಷ್ಣ ಪರಮಾತ್ಮರು ವಿವರಿಸಿದ ನಂತರ ಅವುಗಳ ತಪ್ಪು ಅವು ತಿಳಿದುಕೊಂಡವು. ಪ್ರಕೃತಿ ಸ್ತ್ರೀ ಹಾಗೂ ಪುರುಷರ ಮಧ್ಯೆ ಭೇದ ಭಾವ ತೋರದೆ ಎಲ್ಲರನ್ನೂ ಸಮಾನವಾಗಿ ನೋಡುತ್ತದೆ. ಸ್ತ್ರೀ ಹಾಗೂ ಪುರುಷ ಯಾರೇ ಆಗಲಿ ಅವರ ಕರ್ಮಗಳಲ್ಲಿ ಸತ್ಯ, ನ್ಯಾಯ, ಧರ್ಮ ಹಾಗೂ ಪ್ರೀತಿಯನ್ನ ತೋರಿಸಿದರೆ ಅವರು
ಪುಣ್ಯಾತ್ಮರಾಗುತ್ತಾರೆ. ಅದೇ ದ್ವೇಷವನ್ನ, ಅಸತ್ಯವನ್ನ, ಕ್ರೂರತ್ವವನ್ನ ತೋರಿಸಿದರೆ ಅವರು ಪಾಪಿಗಳಾಗುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.